ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್. ಶಾರದಾ ಸೀರಿಯಲ್ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಶಾರದಾ ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಶಾರದಾ ಕಷ್ಟಪಟ್ಟು ಬಟ್ಟೆ ಒಗಿತಾರೆ, ಅದನ್ನ ನೋಡಿ ಸಿದ್ದು ಮತ್ತು ದೀಪುಗೆ ತುಂಬ ಬೇಜಾರಾಗುತ್ತೆ. ನೋಡಪ್ಪ, ಅಮ್ಮನೇ ಎಲ್ಲ ಕೆಲಸ ಮಾಡಬೇಕು, ಈ ಮನೆಯವರು ಎಲ್ಲರೂ ಒಬ್ಬೊಬ್ಬರಾಗೆ ಬಂದ್ಬಿಟ್ಟು ಕೆಲಸಗಳನ್ನ ಹೇಳ್ಬಿಟ್ಟು ಹೋಗೋರೆ, ಆದರೂ ಯಾರೂ ನಮ್ಮ ಅಮ್ಮಂಗೆ ಸಹಾಯನೇ ಮಾಡೋದಿಲ್ಲ, ನಮ್ಮ ಅಮ್ಮನೇ ಎಲ್ಲ ಕೆಲಸನೂ ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ. ಹೇಳ್ತಾ ಇರ್ಬೇಕಾದ್ರೆ ಜ್ಯೋತಿಕನ ಬಂದ್ಬಿಟ್ಟು, ಏನು ಶಾರದಾ ಇಷ್ಟೊಂದು ಬಟ್ಟೆ ಒಗಿತಾ ಇದೆಯಾ? ಬಟ್ಟೆ ಒಗಿಯೋದಷ್ಟೇ ಅಲ್ಲ, ಅಲ್ಲಿ ಮನೆ ಒಳಗಡೆ ನನಗೆ ನಂದು ಮತ್ತು ತಾತನ ಬಟ್ಟೆ ಎಲ್ಲ ಐರನ್ ಆಗಬೇಕು, ನಿನ್ನ ಐರನ್ನೇ ಆಗಿಲ್ಲ, ಬೇರೆ ಕೆಲಸದವ್ರು ಇದ್ದರೆ ಎಷ್ಟೆಲ್ಲ ಬೇಗ ಕೆಲಸ ಮಾಡ್ತಿದ್ರು, ಬೇರೆ ಕೆಲಸದವ್ರು ನನ್ನ ನೋಡ್ಕೊಳ್ಳ ಅಂತ ಹೇಳ್ತಿರ್ತಾಳೆ. ನೀನು ಮತ್ತೆ ತಿಂಡಿನೂ ಮಾಡಿದ್ಯೋ ಇಲ್ವೋ, ಹೆಂಗೆ ನಮಗೆ ಹೊಟ್ಟೆ ಹಸುವಾಗ್ತಾ ಇದೆ ಅಂತ ಹೇಳ್ತಿರ್ತಾಳೆ. ಎಲ್ಲ ರೆಡಿ ಇದೆ, ನಾನು ಇನ್ನೇನು ಪ್ಲೇಟ್ ಹಾಕೊಡೋದು ಅಷ್ಟೇ, ನಾನು ಬರ್ತೀನಿ ಹೋಗಿ ಅಂತ ಹೇಳ್ತಾಳೆ. ಆಯಿತು, ಬೇಗ ಬೇಗ ಬಾ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾಳೆ. ಅಪ್ಪ, ನಾವು ಅಮ್ಮಂಗೆ ಏನಾದರೂ ಸಹಾಯ ಮಾಡೋಣ ಅಂತ ಹೇಳ್ತಿರ್ತಾಳೆ. ಹೌದು ಪುಟ್ಟ, ನಿಮ್ಮಮ್ಮ ಅಂತೂ ನಾವು ಹೇಳಿದ ಮಾತನ್ನ ಕೇಳೋದಿಲ್ಲ, ಕೆಲಸ ಮಾಡ್ಕೊಂಡು ಹಿಂಗೆ ಇರ್ತಾರೆ, ನಾವು ಏನಾದರೂ ಸಹಾಯ ಮಾಡೋಣ ಅಂತ ಹೇಳ್ಬಿಟ್ಟು ಇಬ್ಬರನ್ನು ಹೋಗಿ ಆ ಪ್ಲೇಟ್ ನಿಟ್ಕೊಂಡ್ಬರ್ತಾರೆ. ಪ್ಲೇಟಲ್ಲಿ ರಂಗೋಲಿ ಐಟಮ್ಸ್ ಎಲ್ಲ ಇರುತ್ತೆ. ಅಲ್ಲಿ ವಿಮಲ ಆಚೆ ಕಡೆನೇ ಕುಂತಿರ್ತಾಳೆ. ಏನೋ ಸಿದ್ದು ಮಗಳನ್ನ ಕರ್ಕೊಂಡು ಎಲ್ಗೋ ಒಂಟೆ ಅಂತ ಕೇಳ್ತಾ ಇರ್ತಾರೆ. ಅವಾಗ ಅಜ್ಜಿ ವೆಯ್ಟ್ ಮಾಡಿ, ನಾವು ಏನು ಮಾಡ್ತೀವಿ ಅಂತ ನೋಡಿ ಅಂತ ಹೇಳ್ತಾ ಇರ್ತಾಳೆ. ಅವಾಗ ಬಂದ್ಬಿಟ್ಟು ಇಬ್ಬರನ್ನು ಸೇರಿಕೊಂಡು ರಂಗೋಲಿ ಬಿಡ್ತಾ ಇರ್ತಾರೆ. ಆವಾಗ ತಾತ ಮತ್ತು ಜ್ಯೋತಿಕಾ ಇಬ್ಬರನ್ನು ವಾಕಿಂಗ್ ಮುಗಿಸ್ಕೊಂಡು ಬರ್ತಾ ಇರ್ತಾರೆ. ನೋಡಿದ್ರೆ ತಾತ ಅಲ್ಲಿ ಮಗಳ ಜೊತೆ ಸೇರಿಕೊಂಡು ರಂಗೋಲಿ ಬಿಡ್ತಾ ಇದ್ದಾನೆ, ಈ ಹೆಂಗಸ್ರು ಮಾಡೋ ಕೆಲಸನೆಲ್ಲ ಮಾಡ್ತಾ ಇದ್ದಾನೆ. ಮೊದಲು ಈ ಥರ ಇರಲಿಲ್ಲ ಸಿದ್ದು, ಈ ನಡುವೆ ಯಾಕೆ ಹಿಂಗೆ ಆಗೋದನ್ನ ನೋಡೋಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಿರ್ತಾನೆ. ಆವಾಗ ತಾತಂಗೂ ಕೋಪ ಬರುತ್ತೆ. ನೋಡ್ತಾ ಇದೀನಿ ದಿನಮ್ಮ, ಇವನು ಯಾಕೆ ಇದನ್ನೆಲ್ಲ ಮಾಡ್ತಾ ಇದ್ದಾನೆ? ವಿಮಲ, ನಿನ್ನ ಮಗ ಯಾವಾಗ ರಂಗೋಲಿ ಬಿಡೋದಕ್ಕೆಲ್ಲ ಶುರು ಹಚ್ಕೊಂಡ, ಒಳ್ಳೆ ಲೇಡೀಸ್ ಥರ ಇದನ್ನೆಲ್ಲ ಮಾಡೋದಕ್ಕೆ ಹೋಗಿದ್ದಾನೆ ಅಂತ ಇರ್ತಾನೆ. ಆವಾಗ ವಿಮಲ ಅವ್ರು ಹೇಳ್ತಾರೆ, ಏನಪ್ಪ ನಿಮಗೆ ನಮ್ಮ ಮಗ ಮಾಡ್ತಾ ಇರೋದು ತಪ್ಪು ಅನ್ಸುತ್ತಾ? ನೀವು ಈ ಮಾತನ್ನ ಹೇಳ್ತಾ ಇರೋದು, ನನಗೆ ನೀವು ಇಷ್ಟೊಂದು ಬದಲಾಗ್ಬಿಟ್ಟಿದ್ದೀರಾ. ನಾವು ಚಿಕ್ಕವರಾಗಿದ್ದಾಗ ನಮ್ಮ ಕೈಲಿ ಒಂದು ಸಣ್ಣ ಕೆಲಸನೂ ಮಾಡಿಸ್ಬಾರ್ದು ಅಂದ್ಬಿಟ್ಟು ನೀವೇನೇ ಅಮ್ಮ ಹೋದ್ಮೇಲೆ ಎಲ್ಲ ಕೆಲಸನೂ ಮಾಡ್ತಾಯಿದ್ರಿ ಅಲ್ವಾ? ಇವತ್ತು ನೀವೇ ಬಂದ್ಬಿಟ್ಟು ಈ ಮಾತನ್ನ ಹೇಳ್ತಾ ಇದ್ದೀರಾ. ನೀವು ಅವತ್ತು ಆ ಕೆಲಸನೆಲ್ಲ ಫಸ್ಟ್ ಮಾಡಿಲ್ವಾ ಅಂತ ಕೇಳ್ತಾ ಇರ್ತಾಳೆ. ತಾತ ಏನು ಮಾತಾಡ್ದೇನೆ ಒಳಗಡೆ ಹೊಂಟೋಗ್ಬಿಡ್ತಾರೆ. ಆವಾಗ ಜ್ಯೋತಿಕಾ ಕೋಪ ಮಾಡ್ಕೊಂಡು ಅವಳು ಒಳಗಡೆ ಹೋಗ್ತಾಳೆ. ಕಷ್ಟಪಟ್ಟು ಬಟ್ಟೆ ಒಗಿತಾರೆ, ಅದನ್ನ ನೋಡಿ ವಿಮಲಂಗೆ ತುಂಬ ಬೇಜಾರಾಗುತ್ತೆ. ನನ್ನ ಸೊಸೆನೇ ಎಲ್ಲ ಕೆಲಸನೂ ಮಾಡಬೇಕು, ಈ ಮನೆಯವ್ರಿಗೆ ಒಂಚೂರು ಬುದ್ಧಿನೇ ಬರೋದಿಲ್ಲ, ಇಷ್ಟೊಂದು ಕೆಲಸನ ಅವಳು ಒಬ್ಬಳೇ ಮಾಡುವಂದ್ರೆ ಹೆಂಗೆ ಮಾಡ್ತಾಳೆ ಅಂತ ಬೇಜಾರು ಮಾಡ್ಕೊತಾ ಇರ್ತಾಳೆ. ಬಟ್ಟೆ ಒಗೆಯೋ ಕೆಲಸನೆಲ್ಲ ಮುಗಿಸ್ಕೊಂಡು ಅಲ್ಲಿ ಆಚೆಗಡೆ ಬರ್ತಾಳೆ. ಬಂದು ನೋಡಿದ್ರೆ ರಂಗೋಲಿನೆಲ್ಲ ಸೂಪರಾಗಿ ಬಿಟ್ಟಿರ್ತಾರೆ. ಅದನ್ನ ನೋಡ್ಬಿಟ್ಟು ಅವಳಿಗೆ ತುಂಬ ಖುಷಿ ಆಗುತ್ತೆ. ಯಾರು ಈ ರಂಗೋಲಿನ ಬಿಟ್ಟಿದ್ದು ಅಂತ ನೋಡ್ತಾ ಇರ್ತಾಳೆ. ಆಗ ವಿಮಲ ಹೇಳ್ತಾಳೆ, ಇದನ್ನು ನಿನ್ನ ಮಗಳು ಮತ್ತು ನನ್ನ ಮಗ ಬಿಟ್ಟಿರೋದು ಅಂತ. ಆವಾಗ ಎಷ್ಟು ಚೆನ್ನಾಗಿ ರಂಗೋಲಿ ಬಿಟ್ಟಿದ್ದಾರೆ ಅಂತ ಇಬ್ಬರು ನೋಡ್ಬಿಟ್ಟು ಖುಷಿ ಪಡ್ತಾ ಇರ್ತಾರೆ. ಮನೆಯವರೆಲ್ಲ ಊಟಕ್ಕೆ ಕುಂತಿರ್ತಾರೆ. ಸುಮಿತ್ರ ಎಲ್ರಿಗೂ ಊಟ ಬಡಿಸ್ತಾ ಇರ್ತಾರೆ. ಆವಾಗ ಶಾರದಾ ಬಂದ್ಬಿಟ್ಟು, ಅಮ್ಮ ನೀವು ಕೂತ್ಕೊಳ್ಳಿ ಅಮ್ಮ, ನಾನು ಊಟ ಬಡಿಸ್ತೀನಿ ಎಲ್ರಿಗೂ ಅಂತ ಹೇಳ್ತಿರ್ತಾಳೆ. ನಿನ್ನ ಕೈಯಲ್ಲಿ ಹಾಕಿಸ್ಕೊಂಡು ನಾವು ಊಟ ಮಾಡೋ ಪರಿಸ್ಥಿತಿ ನಮಗಿನ್ನೂ ಬಂದಿಲ್ಲ, ನಾವೇ ಊಟ ಹಾಕೊಂಡು ತಿಂತೀವಿ ಅಂತ ಹೇಳ್ಬಿಟ್ಟು ಅವಳು ಊಟನ ಎಲ್ರಿಗೂ ಬಡಿಸ್ತಾ ಇರ್ತಾಳೆ. ಆವಾಗ ಶಾರದಂಗೆ ತುಂಬ ಬೇಜಾರಾಗುತ್ತೆ. ಶಾರದವ್ರೆ, ನೀವು ಬನ್ನಿ ಇಲ್ಲಿ ಕೂತ್ಕೊಳ್ಳಿ, ಊಟ ಮಾಡಿವ್ರಂತೆ ಅಂತ ಸಿದ್ದು ಕರಿತಾ ಇರ್ತಾನೆ. ಇಲ್ಲ ಸರ್, ನೀವೆಲ್ಲರೂ ಊಟ ಮಾಡಿ, ನಾನು ಆಮೇಲೆ ಊಟ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಸುಮಿತ್ರ ಶಾರದಂಗೆ ಬೈತಾರದನ್ನ ನೋಡಿ ದಶರಥಂಗೆ ಬೇಜಾರಾಗುತ್ತೆ. ಯಾಕೆ ಸುಮಿತ್ರ ಅವಳ ಮೇಲೆ ಹಂಗೆಲ್ಲ ಕೂಗಾಡ್ತೀಯ, ನೀನು ಸುಮ್ಮನೆ ಇರು, ಸಮಾಧಾನವಾಗಿರು, ಅವಳೇ ಊಟ ಬಡಿಸ್ತಾ ಇದ್ಲಲ್ಲ ಅಂತ ಹೇಳ್ತಾನೆ. ಅವಾಗ ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ ಅಂತ ಹೇಳ್ಬಿಟ್ಟು ಥರನೇ ಎಲ್ರಿಗೂ ಊಟ ಬಡಿಸ್ಕೊಡ್ತಾ ಇರ್ತಾಳೆ. ನಮ್ಮ ಶಾರದಾ ಮನೆ ಕೆಲಸನೆಲ್ಲ ಮುಗಿಸ್ಬಿಟ್ಟು ಪಾತ್ರೆ ತೊಳಿತಾ ಇರ್ತಾಳೆ. ಆವಾಗ ಪಾರಿಜಾತ ಬಂದ್ಬಿಟ್ಟು, ಹಾಲು ಕಾಯಿಸ್ಕೊಡೆ, ನಂಗೆ ಹಾಲು ಕುಡ್ದು ಅಭ್ಯಾಸ, ಮಲ್ಕೊಳೋದಕ್ಕೂ ಮುಂಚೆ ಅಂತ ಕೇಳ್ತಾ ಇರ್ತಾಳೆ. ಅಲ್ಲಿ ಎಲ್ಲನೂ ರೆಡಿ ಇದೆ, ನೀವೇ ಹೋಗಿ ಕಾಯಿಸ್ಕೊಳ್ಳಿ ಅಂತ ಹೇಳ್ತಾಳೆ. ಆವಾಗ ಏನೇ ನಿನ್ನ ಕೆಲಸದವಳು, ನೀನು ಕೆಲಸ ಮಾಡೋದನ್ನ ಕಲಿ, ನೀನೇ ನನಗೆ ಕೆಲಸ ಹೇಳ್ತೀಯಾ ಅಂತ ಕೇಳ್ತಿರ್ತಾಳೆ. ಯಾರಿಗೆ ಏನು ಹೇಳಬೇಕು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು, ಬೇಕಾದರೆ ನೀವೇ ಕಾಯಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವಳು ಅಲ್ಲಿಂದ ಹೊಂಟೋಗ್ತಾಳೆ. ಮತ್ತು ಸಿದ್ದು ಇಬ್ಬರು ರೂಮಲ್ಲಿ ಇರ್ತಾರೆ. ಆವಾಗ ಅಪ್ಪ ನನಗೆ ಯಾವ್ದಾರ ಒಂದು ಕತೆ ಹೇಳಪ್ಪ ಅಂತ ಕೇಳ್ತಾ ಇರ್ತಾಳೆ. ಯಾವ ಕತೆ ಹೇಳಲಿ, ರಾಜಾರಾಣಿ ಕತೆ ಹೇಳಲ್ಲ ಅಂತ ಇರ್ತಾನೆ. ಹ್ಞೂ ಬಾ, ಚೆನ್ನಾಗಿರುತ್ತೆ, ಅದನ್ನೇ ಹೇಳಿ ಅಂತ ಹೇಳ್ತಾಳೆ. ಅವಾಗ ನೋಡು, ಒಂದು ಊರಲ್ಲಿ ರಾಜಾರಾಣಿ ಇದ್ದರು, ಅವರು ಇಬ್ಬರೂ ತುಂಬ ಚೆನ್ನಾಗಿ ಬದುಕ್ತಾ ಇದ್ರು ಅಂತ ಹೇಳಿ ಸ್ಟೋರಿನ ಹೇಳ್ತಾ ಇರ್ತಾನೆ. ಆವಾಗ ಎಲ್ಲ ಕೆಲಸ ಮುಗಿಸ್ಕೊಂಡು ರೂಮಿಗೆ ಬರ್ತಾಳೆ ಶಾರದಾ. ಆವಾಗ ಸಾರ್ ಏನು ಮಾಡ್ತಿದ್ದೀರಾ ಅಂತ ಕೇಳ್ತಾಳೆ. ಅಯ್ಯೋ ದೀಪುಗೆ ಕತೆ ಹೇಳ್ತಾ ಇದ್ದೆ ಅಂತ ಹೇಳ್ತಾನೆ. ಆವಾಗ ದೀಪು ಆಲ್ರೆಡಿ ಮಲ್ಕೊಂಡಿದ್ದಾಳೆ ಬಿಡಿ ಅಂತ ಹೇಳ್ತಾರೆ. ಆವಾಗ ದೀಪು ಮಲ್ಕೊಂಡಿರೋದನ್ನ ನೋಡ್ಬಿಟ್ಟು ಓಡ್ ಬಂದು ಅವನು ಹಾಸಿಗೆಯಿಂದ ಇಳಿದು ಶಾರದಾ ಹಿಂಗೆ ಹಿಡ್ಕೊಳ್ಳೋದಕ್ಕೆ ಅಂತ ಹೋಗ್ತಾನೆ. ಅವಳು ಬಿದ್ದೋಗಕ್ಕೆ ಹೋಗ್ತಾ ಇರ್ತಾಳೆ. ನೀವು ಇದೇನು ಮಾಡೋದಕ್ಕೆ ಹೋಗ್ತಾ ಇದ್ದೀರಾ ಅಂತ ಅವಳು ನಾಚ್ಕೊಂಡು ಅಲ್ಲಿಂದ ಹೊಂಟೋಗ್ತಾಳೆ. ಊಟದ ಬಾಕ್ಸ್ನ ತಗೊಂಡು ಮಧ್ಯರಾತ್ರಿಲಿ ಆಚೆಗಡೆಗೆ ಹೋಗ್ತಾ ಇರ್ತಾಳೆ. ಇವಾಗ ಏನಾದರೂ ಪಾಲಕ್ಷ ಬೇರೆ ಮನೆಯಲ್ಲಿ ಬದುಕಿದ್ದು ಅವನ್ನ ಕಾಪಾಡೋದಕ್ಕೋಸ್ಕರ, ಅವನ್ನ ಆರೈಕೆ ಮಾಡೋದಕ್ಕೋಸ್ಕರ ಶಾರದಾ ಏನಾದರೂ ಹೋಗ್ತಾ ಇದ್ದಾಳ. ಪಾಲಕ್ಷ ಬಂದರೆ ಇಲ್ಲಿ ಮನೇಲಿ ವಿಷಯನೆಲ್ಲ ಎಲ್ಲರ ಮುಂದೆ ಹೇಳಿದ್ರೆ ಎಲ್ಲರಿಗೂ ವಿಷಯ ಗೊತ್ತಾಗತ್ತಾ, ಏನಾಗುತ್ತೆ ಅಂತ ಕಾದು ನೋಡಬೇಕು. ಫ್ರೆಂಡ್ಸ್, ಇಲ್ಲಿಗೆ ಈ ಸಂಚಿಕೆ ಕಂಪ್ಲೀಟ್ ಆಗುತ್ತೆ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಇವರು ಒಳ್ಳೆತನನ ಮಿಸ್ಯೂಸ್ ಮಾಡಿಕೊಂಡು ಈ ಜ್ಯೋತಿಕಾ ಮತ್ತು ಪಾರಿಜಾತ ಇಬ್ಬರೂ ಓವರಾಗಿ ಆಡ್ತಾ ಇದ್ದಾರೆ. ಈಗ ಕೆಟ್ಟ ಕೆಲಸ ಮಾಡೋರಿಗೇನೆ ಇಷ್ಟೊಂದು ದುರಾಂಕಾರ ಅಂದರೆ ಒಳ್ಳೆ ಕೆಲಸ ಮಾಡೋರಿಗೆ ಒಳ್ಳೆ ಕಾನ್ಫಿಡೆನ್ಸ್ ಇರಬೇಕು. ನಾವು ಒಳ್ಳೆ ಕೆಲಸನ ನಮ್ಮ ಖುಷಿಯಾಗಿ ನಾವು ಮಾಡ್ಕೊಂಡು ಹೋಗ್ತಾ ಇದ್ರೆ ಈ ಪಾಪಿಗಳನ್ನ ತುಳಿಯೋದಕ್ಕೆ ಅಂತಲೇ ಭಗವಂತನನ್ನು ಬರ್ತಾನೆ, ಅವ್ರಿಗೆ ಸರಿಯಾದ ಬುದ್ಧಿ ಕಲಿಸ್ತಾನೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ಸ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.